ಪ್ರತಿಯೊಬ್ಬರಲ್ಲಿಯೂ ಬೆರಳಚ್ಚು ಭಿನ್ನವಾಗಿರುವ ಹಾಗೆಯೇ ವಿಭಿನ್ನವಾದ ನೈತಿಕ ಸ್ವಭಾವವಿರುತ್ತದೆ ಮತ್ತು ಸಮಸ್ಯೆಯು ನಮ್ಮಲ್ಲಿಯೇ ಇರುತ್ತದೆ. ಆತ್ಮೀಯ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ತುಂಬ ಹೃದಯದ ವಂದನೆಗಳು. ಯಾಕೋಬನು ಬರೆದ ಪತ್ರಿಕೆಯ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುತ್ತಾ ಇದ್ದೇವೆ. ಕೆಟ್ಟತನಕ್ಕೆ ಸೆಳೆಯಲ್ಪಟ್ಟಾಗ ಯಾರು ಅದಕ್ಕೆ ಜವಾಬ್ದಾರರು? ಇಂದು ಕೆಟ್ಟತನವು ತುಂಬ ಆಕರ್ಷಿತವಾಗಿದೆ. ಪಾಪವು ಎಲ್ಲಿಂದ ಪ್ರಾರಂಭವಾಗುತ್ತದೆ ಎಂದು ತಿಳಿದಿದೆಯೋ? ಮರಣವೆಂದರೆ ಏನು ಎಂಬುದನ್ನು ದೇವರ ವಾಕ್ಯಗಳ ಆಧಾರದಲ್ಲಿ ತಿಳಿದುಕೊಳ್ಳೋಣ. ನಮ್ಮ ಅಧ್ಯಯನವನ್ನು ಈಗ ಪ್ರಾರಂಭಿಸೋಣ. ದುರಾಚಾರವನ್ನು ಬಿಡಿರಿ, ಸದಾಚಾರವನ್ನು ಅಭ್ಯಾಸ ಮಾಡಿರಿ, ನ್ಯಾಯ ನಿರತರಾಗಿರಿ. ಯೆಶಾಯನ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ 18ನೇ ವಚನ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಮಹಿಮೆಯ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ದೇವರ ಮಹಾಕೃಪೆಯಿಂದ ಯಾಕೋಬನು ಬರೆದ ಪತ್ರಿಕೆಯ ಅಧ್ಯಯನವನ್ನು ನಾವು ಪ್ರಾರಂಭಿಸಿ ಈ ಮೂಲಕವಾಗಿ ಅನೇಕ ಸತ್ಯಗಳನ್ನು ತಿಳಿದುಕೊಂಡು ಆತ್ಮೀಕವಾಗಿ ಬಲ ಹೊಂದಿದ್ದೇವೆ. ದೇವರ ನಡೆಸುವಿಕೆಗಾಗಿ ಆತನಿಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ ನಮ್ಮ ಅಧ್ಯಯನದಲ್ಲಿ ಮುಂದೆ ಸಾಗುವಾಗ ಯಾಕೋಬನು ಬರೆದ ಪತ್ರಿಕೆ 1ನೇ ಅಧ್ಯಾಯ 14ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಆದರೆ ಪ್ರತಿಯೊಬ್ಬನೂ ತನ್ನಲ್ಲಿರುವ ಆಶಾಪಾಶದಿಂದ ಎಳೆಯಲ್ಪಟ್ಟು ಮರಳುಗೊಂಡವನಾಗಿ ಪ್ರೇರೇಪಿಸಲ್ಪಡುತ್ತಾನೆ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ದೇವಜನರೇ, ಇಲ್ಲಿ ನಾವು ಶರೀರದ ಪಾಪಗಳ ಕುರಿತು ಮಾತನಾಡುತ್ತಾ ಇದ್ದೇವೆ. ನಾವು ಕೆಟ್ಟತನಕ್ಕೆ ಸೆಳೆಯಲ್ಪಟ್ಟಾಗ ಅಥವಾ ನಾವು ಶೋಧನೆಗೆ ಒಳಪಟ್ಟಾಗ ಅದಕ್ಕೆ ಯಾರು ಜವಾಬ್ದಾರರು? ದೇವರು ಖಂಡಿತವಾಗಿಯೂ ಜವಾಬ್ದಾರನಲ್ಲ. ಸೈತಾನನು ಕೂಡ ಜವಾಬ್ದಾರನಾಗಿರುವುದಿಲ್ಲ. ನಾವೇ ಅದಕ್ಕೆ ಜವಾಬ್ದಾರರಾಗಿದ್ದೇವೆ. ಈ ವಾಕ್ಯ ಭಾಗದಲ್ಲಿ ನಾವು ಪ್ರತಿಯೊಬ್ಬನೂ ಎಂದು ನೋಡುತ್ತೇವೆ. ಅಂದರೆ ಇದು ಮಾನವ ಕುಲದ ಓಟದಲ್ಲಿ ವ್ಯಕ್ತಿತ್ವದ ವ್ಯಕ್ತಿ ವೈಶಿಷ್ಟ್ಯದ ಪ್ರಕಟಣೆಯಾಗಿದೆ. ಹೇಗೆ ಪ್ರತಿಯೊಬ್ಬರಿಗೂ ಬೆರಳಚ್ಚು ವಿಭಿನ್ನವಾಗಿದೆಯೋ ಹಾಗೆಯೇ ಪ್ರತಿಯೊಬ್ಬರಿಗೂ ವಿಭಿನ್ನವಾದ ನೈತಿಕ ಸ್ವಭಾವವಿರುತ್ತದೆ. ಪ್ರೀತಿಯುಳ್ಳ ದೇವಜನರೇ, ನಮ್ಮೊಬ್ಬೊಬ್ಬರಲ್ಲಿ ಒಂದು ರೀತಿಯಾದ ವ್ಯತ್ಯಾಸವು ಕಂಡು ಬಂದೇ ಬರುತ್ತದೆ. ನಮ್ಮಲ್ಲಿ ನಮ್ಮದೇ ಆದ ವಿಚಿತ್ರತೆ ಅಥವಾ ವೈಶಿಷ್ಟ್ಯತೆ ಇರುತ್ತದೆ. ಒಬ್ಬ ಮನುಷ್ಯನು ಕುಡಿಯುವುದಕ್ಕೆ ಶೋಧಿಸಲ್ಪಡಬಹುದು, ಮತ್ತೊಬ್ಬನು ಹೆಚ್ಚು ತಿನ್ನುವುದಕ್ಕೆ ಶೋಧಿಸಲ್ಪಡಬಹುದು. ಇನ್ನೂ ಕೆಲವೊಬ್ಬರು ಕಾಮವಿಲಾಸಕ್ಕೆ ಶೋಧಿಸಲ್ಪಡುತ್ತಾರೆ. ಹೇಗೋ ಸಮಸ್ಯೆಯು ಒಬ್ಬ ವ್ಯಕ್ತಿಯೊಂದಿಗೆ ಇರುತ್ತದೆ. ಯಾವ ಹೊರಗಿನ ಸಂಗತಿಯಾಗಲಿ ಅಥವಾ ಪ್ರಭಾವವಾಗಲಿ ನಮ್ಮನ್ನು ಪಾಪ ಮಾಡುವಂತೆ ಮಾಡಲಿಕ್ಕಾಗುವುದಿಲ್ಲ. ನಮ್ಮಲ್ಲಿಯೇ ನಾವು ಹೊಂದಿರುವ ಹಳೆಯ ಸ್ವಭಾವದೊಂದಿಗೆ ಸಮಸ್ಯೆ ಇರುವುದಾಗಿದೆ. ಪ್ರಿಯರೇ, ಇದನ್ನು ಹೇಳುವಾಗ ಒಬ್ಬ ಚಿಕ್ಕ ಬಾಲಕನ ಕತೆ ನನ್ನ ನೆನಪಿಗೆ ಬರುತ್ತದೆ. ಅದೇನೆಂದರೆ, ಆ ಚಿಕ್ಕ ಬಾಲಕನು ಬಿಸ್ಕಿಟ್ ಡಬ್ಬವನ್ನು ಮೇಲಿಂದ ಕೆಳಗಿಟ್ಟುಕೊಂಡು ಕೂತಿದ್ದಾನೆ. ಈಗ ತಾಯಿಯು ಅವನನ್ನು ಕೂಗಿ, ಮಗನೇ, ನೀನೇನು ಮಾಡುತ್ತಾ ಇದ್ದೀ ಎಂಬುದಾಗಿ ಕೇಳಿದಳು. ಅದಕ್ಕೆ ಆ ಬಾಲಕನು, ಅಮ್ಮ, ನಾನು ಶೋಧನೆಯೊಂದಿಗೆ ಹೋರಾಡುತ್ತಾ ಇದ್ದೇನೆ ಎಂಬುದಾಗಿ ಹೇಳಿದನು. ನೋಡಿರಿ, ಆ ಬಾಲಕನು ಶೋಧನೆಯೊಂದಿಗೆ ಹೋರಾಡಲು ತಪ್ಪಾದ ಸ್ಥಳದಲ್ಲಿದ್ದಾನೆ. ಅದರಂತೆ ಇಂದು ಹೆಚ್ಚಿನ ಪ್ರಾಯಸ್ಥರು ಅದೇ ಸ್ಥಳದಲ್ಲಿರುವುದನ್ನು ನಾವು ನೋಡುತ್ತೇವೆ. ಅನೇಕ ಸಂಗತಿಗಳು ತಮ್ಮೊಳಗೆ ಕೆಟ್ಟತನವನ್ನು ಹೊಂದಿರುವುದಿಲ್ಲ, ಆದರೆ ಅವುಗಳನ್ನು ಉಪಯೋಗಿಸುವಂಥ ರೀತಿ ಕೆಟ್ಟವಾದವುಗಳಾಗಿರುತ್ತವೆ. ಆಹಾರವು ಒಳ್ಳೆಯದೇ, ಆದರೆ ಅದರಿಂದ ನಾವು ಹೊಟ್ಟೆಬಾಕರಾಗಲು ಸಾಧ್ಯತೆ ಇರುತ್ತದೆ. ಮದ್ಯವನ್ನು ಔಷಧಿಯನ್ನಾಗಿ ತೆಗೆದುಕೊಳ್ಳಬಹುದು, ಆದರೆ ಅದನ್ನು ದುರುಪಯೋಗ ಮಾಡಿದಾಗ ವ್ಯಸನಿಯಾಗಲು ಸಾಧ್ಯವಿದೆ. ಕಾಮವಿಲಾಸವು ಮದುವೆಯ ಚೌಕಟ್ಟಿನಲ್ಲಿ ಬಳಕೆ ಮಾಡುವವರೆಗೆ ಅದು ಒಳ್ಳೆಯದೇ ಆಗಿರುತ್ತದೆ, ಆದರೆ ಮದುವೆಯ ಚೌಕಟ್ಟಿನ ಹೊರಗಡೆಯಲ್ಲಿ ಅದನ್ನು ಬಳಕೆ ಮಾಡುವಾಗ ಅನೇಕ ರೀತಿಯ ನಷ್ಟಗಳನ್ನು ಅನುಭವಿಸಬೇಕಾಗುತ್ತದೆ. ಪ್ರಿಯರೇ, ಇಂದಿನ ನವೀನ ನೈತಿಕತೆಯ ಸಡಿಲಿನಿಂದಾಗಿ ನಮ್ಮ ಸಮಾಜದಲ್ಲಿ
ಅನೇಕ ಸಾಂಕ್ರಾಮಿಕ ರೋಗಗಳ ಹರಡುವಿಕೆಯನ್ನು ನಾವು ನೋಡಬಹುದು. ಪ್ರಿಯ ದೇವಜನರೇ, ನಾವು ನಮ್ಮ ಅಪರಾಧ ಮನೋಭಾವದಿಂದ ಹೊರಬರುವಂತೆ ನಮಗೆ ಸಹಾಯಿಸಲು ಅನೇಕ ಮನೋಶಾಸ್ತ್ರಜ್ಞರು ಪ್ರಯತ್ನ ಪಡುತ್ತಿದ್ದಾರೆ. ಒಂದು ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಿದ್ದ ದೇವರನ್ನು ನಂಬಿದ್ದ ಮನೋಶಾಸ್ತ್ರಜ್ಞರು ಹೇಳುವುದೇನೆಂದರೆ, ನಿಮ್ಮ ಕಲಿಸುವಿಕೆಯಲ್ಲಿ ಅಪರಾಧ ಮನೋಭಾವಕ್ಕೆ ಅದನ್ನು ಮಾಡಿದ್ದಕ್ಕಿಂತ ಹೆಚ್ಚಾಗಿ ಪ್ರಾಧಾನ್ಯತೆ ಕೊಡಬೇಕು. ಯಾಕಂದರೆ ಅಪರಾಧ ಮನೋಭಾವವು ನಿಮ್ಮ ಬಲಗೈಯಷ್ಟೇ ನಿಜವಾದದ್ದಾಗಿದೆ, ಅದನ್ನು ತೊಲಗಿಸಿಕೊಳ್ಳಲು ಸಾಧ್ಯವೇ ಇಲ್ಲ ಎಂಬುದೇ. ಹೇಗೋ ಪ್ರಿಯರೇ, ದೇವರನ್ನು ನಂಬದೇ ಇರುವ ಮನೋಶಾಸ್ತ್ರಜ್ಞರು ಈ ಅಪರಾಧ ಮನೋಭಾವವನ್ನು ತಪ್ಪಾದ ಮಾರ್ಗದಿಂದ ನಮ್ಮಿಂದ ತೆಗೆದುಹಾಕಲು ಪ್ರಯತ್ನಿಸಬಹುದು. ನನ್ನ ಪ್ರಿಯ ಮಿತ್ರರೇ, ದೇವರ ಬಲಗಡೆಯಲ್ಲಿ ಕೂತುಕೊಂಡಿರುವ ನಮ್ಮ ಜೀವಿಸುವ ಕರ್ತನಾದ ಯೇಸು ಕ್ರಿಸ್ತನ ಬಳಿಗೆ ಬಂದು, ನಾನು ಪಾಪಿ, ನಾನು ಅಪರಾಧಿ ಎಂಬುದಾಗಿ ಒಪ್ಪಿಕೊಳ್ಳುವುದರ ಮೂಲಕ ಇತರರ ಮೇಲೆ ತಪ್ಪು ಹೊರಿಸುತ್ತಿರುವ ಆ ಅನೇಕ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಆಗ ಆತನು ನಮ್ಮ ಅಪರಾಧ ಮನೋಭಾವವನ್ನು ನಮ್ಮಿಂದ ತೆಗೆದುಹಾಕುತ್ತಾನೆ. ಯಾಕಂದರೆ ಅದನ್ನು ಮಾಡಲು ಆತನೊಬ್ಬನೇ ಶಕ್ತನಾಗಿದ್ದಾನೆ. ಪ್ರಿಯ ದೇವಜನರೇ, ಜ್ಞಾನೋಕ್ತಿಗಳು 23ನೇ ಅಧ್ಯಾಯ 7ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ. ಹೇಗೆಂದರೆ, ಅವನು ತನ್ನ ಒಳಗಿನ ಯೋಚನೆಯಂತೆ ಇದ್ದಾನೆ ಎಂಬುದಾಗಿ. ಪಾಪ ಮಾಡಬೇಕೆನ್ನುವ ಕೋರಿಕೆಗೆ ನಮ್ಮ ಒಳಗಿಂದ ಅನುರೂಪದ ಪ್ರತಿಕ್ರಿಯೆ ಇರಬೇಕಾಗುತ್ತದೆ. ನಮ್ಮಲ್ಲಿರುವ ಆಶಾಪಾಶಗಳೇ ನಮ್ಮನ್ನು ಪಾಪಕ್ಕೆ ಎಳೆಯುತ್ತದೆ ಎಂಬುದಾಗಿ ಯಾಕೋಬನು ಇಲ್ಲಿ ಹೇಳುತ್ತಾ ಇದ್ದಾನೆ. ಈ ಆಶಾಪಾಶ ಎಂಬುದಾಗಿ ನೋಡುವಾಗ ಅದು ಸೊಕ್ಕಿನ ಆಶೆ ಮತ್ತು ತಣಿಸಲಾಗದ ಬಯಕೆ ಎಂಬುದಾಗಿ ಇರುತ್ತದೆ. ಯೋಹಾನ ಬರೆದ ಸುವಾರ್ತೆ 12ನೇ ಅಧ್ಯಾಯ 32ನೇ ವಚನದಲ್ಲಿ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ಎಲ್ಲರನ್ನೂ ನನ್ನ ಬಳಿಗೆ ಎಳಕೊಳ್ಳುವೆನು ಎಂದು ಹೇಳುತ್ತಾನೆ. ಆದರೆ ಹೀಯಾಳಿಸುವವನು ಆತನು ನನ್ನನ್ನು ಎಳಕೊಳ್ಳುವುದಿಲ್ಲ ಎಂಬುದಾಗಿ ಅಂದುಕೊಳ್ಳುತ್ತಾನೆ. ನನ್ನ ಪ್ರಿಯ ಸ್ನೇಹಿತರೆ, ದೇವರು ನಮ್ಮನ್ನು ಒತ್ತಾಯಪಡಿಸುವುದಿಲ್ಲ. ಆತನು ನಮ್ಮನ್ನು ತನ್ನ ಬಳಿಗೆ ಸೆಳೆದುಕೊಳ್ಳಲು ಕೇವಲ ಮಮತೆಯ ಹಗ್ಗವನ್ನು ಉಪಯೋಗಿಸುತ್ತಾನೆ ಎಂಬುದಾಗಿ ಓಶೆಯನು ಹೇಳುತ್ತಾನೆ. ಆತನು ತನ್ನ ಕೃಪೆ ಹಾಗೂ ಪ್ರೀತಿಯಿಂದ ನಮ್ಮನ್ನು ಮೆಚ್ಚಿಸಿ ನಮ್ಮನ್ನು ಗೆದ್ದುಕೊಳ್ಳಲು ಪ್ರಯತ್ನಿಸುತ್ತಾನೆ. ಪ್ರಾಮಾಣಿಕವಾಗಿ ಹೇಳಬೇಕೆಂದರೆ, ಕೆಟ್ಟತನವು ಇಂದು ಆಕರ್ಷಿತವಾಗಿದೆ. ಅದು ನಮ್ಮನ್ನು ಖಂಡಿತವಾಗಿಯೂ ಗೆದ್ದುಕೊಳ್ಳುತ್ತದೆ. ಮೋಶೆಯ ಆರಂಭದಲ್ಲಿ ಪಾಪದ ಸುಖಾನುಭವದಿಂದ ಹಿಡಿಯಲ್ಪಟ್ಟಿದ್ದನು ಎಂಬುದಾಗಿ ನಾವು ಹೇಳಲ್ಪಟ್ಟಿದ್ದೇವೆ. ಮನುಷ್ಯನಿಗಾಗಿ ಗಾಳ ಹಾಕಿ ಮರಳುಗೊಳಿಸಬಹುದು. ಅವನು ಅದಕ್ಕೆ ಒಳಪಟ್ಟರೆ ಸ್ವಲ್ಪ ಸಮಯದಲ್ಲೇ ಕುಡುಕನೋ ಇಲ್ಲವೇ ವ್ಯಸನಿಯೋ ಆಗಿಬಿಡುತ್ತಾನೆ. ಮುಂದಕ್ಕೆ ನೋಡೋಣ. ಯಾಕೋಬನು ಬರೆದ ಪತ್ರಿಕೆ 1ನೇ ಅಧ್ಯಾಯ 15ನೇ ವಚನವನ್ನು, ಆಮೇಲೆ ಆಶೆಯು ಬಸುರಾಗಿ ಪಾಪವನ್ನು ಹೆರುತ್ತದೆ, ಪಾಪವು ತುಂಬ ಬೆಳೆದು ಮರಣವನ್ನು ಹಡೆಯುತ್ತದೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ಮಿತ್ರರೇ, ಈ ವಾಕ್ಯ ಭಾಗವನ್ನು ನಾವು ಮತ್ತೊಂದು ರೀತಿಯಲ್ಲಿ ನೋಡುವುದಾದರೆ, ನಮ್ಮ ಮನಸ್ಸಿನ ಆಶೆಯು ಬಸುರಾಗಿ ಅದು ಪಾಪಕ್ಕೆ ಜನ್ಮವನ್ನು ಕೊಡುತ್ತದೆ ಮತ್ತು ಪಾಪವು ಪೂರ್ತಿಯಾಗಿ ಬೆಳೆದ ಮೇಲೆ ಅಥವಾ ಪೂರ್ಣವಾದ ಮೇಲೆ ಅದು ಮರಣವನ್ನು ತರುತ್ತದೆ. ಇಲ್ಲಿ ಯಾಕೋಬನು ಆಶೆಯು ಬಸುರಾಗಿ ಎಂಬುದಾಗಿ ಬಹು ಆಸಕ್ತಿಕರವಾಗಿ ಉಪಯೋಗಿಸಿದ್ದಾನೆ. ಗರ್ಭಧಾರಣೆ ಎನ್ನುವಂಥದ್ದು 2 ಸಂಗತಿಗಳ ಸಮ್ಮಿಲನ ಅಥವಾ ಜೋಡಣೆಯಾಗಿರುತ್ತದೆ. ನಮ್ಮ ಹಳೇ ಸ್ವಭಾವದ ಆಶೆಯು ನಮಗೆ ಎದುರಾಗುವ ಹೊರಗಿನ ಶೋಧನೆಯೊಂದಿಗೆ ಕೂಡಿಕೊಂಡು ಪಾಪವಾಗುತ್ತದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೀಗೆ ಹೇಳಿದನು. ಹೇಗೆಂದರೆ, ನೀನು ನಿನ್ನ ಸಹೋದರನೊಂದಿಗೆ ಕೋಪಗೊಂಡರೆ ಕೊಲೆ ಮಾಡಿರುವ ಅಪರಾಧಕ್ಕೆ ಗುರಿಯಾಗಿರುವಿ ಎಂಬುದಾಗಿ. ಯಾಕಂದರೆ ಅದು ಮೊದಲು ಹೃದಯದಲ್ಲಿ ಆರಂಭಗೊಂಡು ಆನಂತರ ಕ್ರಿಯೆಯಲ್ಲಿ ಮುಂದುವರಿಯುತ್ತದೆ. ಆತನು ಮತ್ತೂ ಹೇಳಿದ್ದೇನೆಂದರೆ, ಪರಸ್ತ್ರೀಯನ್ನು ನೋಡಿ ಮೋಹಿಸುವ ಪ್ರತಿ ಮನುಷ್ಯನು ಆಗಲೇ ತನ್ನ ಮನಸ್ಸಿನಲ್ಲಿ ಆಕೆಯ ಕೂಡ ವ್ಯಭಿಚಾರ ಮಾಡಿದವನಾದನು ಎಂಬುದಾಗಿ. ಯಾಕಂದರೆ ಅದು ಸಹ ಹೃದಯದಲ್ಲೇ ಆರಂಭಗೊಳ್ಳುತ್ತದೆ. ಪಾಪವು
ಯಾವಾಗಲೂ ಹೃದಯದಲ್ಲೇ ಆರಂಭಗೊಳ್ಳುತ್ತದೆ. ಕರ್ತನಲ್ಲಿ ಪ್ರಿಯ ದೇವಜನರೇ, ಈಗ ಈ ಸಂದರ್ಭದಲ್ಲಿ ಒಂದು ಸ್ವಾಭಾವಿಕ ಪ್ರಶ್ನೆಯು ಉದ್ಭವಿಸುತ್ತದೆ. ಅದು ಯಾವುದೆಂದರೆ, ಶೋಧನೆಯು ಪಾಪವಾಗಿದೆಯೋ ಎಂಬುದಾಗಿ. ಖಂಡಿತವಾಗಿಯೂ ಶೋಧನೆಯು ಪಾಪವಾಗಿರುವುದಿಲ್ಲ ಎಂಬುದೇ ಅದಕ್ಕೆ ಉತ್ತರವಾಗಿರುತ್ತದೆ. ನಮ್ಮ ಹೃದಯದ ಆಶೆಯನ್ನು ನಾವು ಕ್ರಿಯೆಯಲ್ಲಿ ತೆಗೆದುಕೊಂಡು ಬಂದಾಗ ಅಲ್ಲಿ ಗರ್ಭಧಾರಣೆ ಉಂಟಾಗಿ ಶೋಧನೆಯು ಪಾಪವಾಗುತ್ತದೆ. ಮಾರ್ಟಿನ್ ಲೂಥರ್ ರವರು ಅದನ್ನು ಈ ರೀತಿಯಾಗಿ ವಿವರಿಸುತ್ತಾರೆ. ಹೇಗೆಂದರೆ, ನಮ್ಮ ತಲೆಯ ಮೇಲೆ ಪಕ್ಷಿಗಳ ಹಾರಾಟವನ್ನು ಅಥವಾ ಹಾರಾಡುವುದನ್ನು ನಿಲ್ಲಿಸಲಿಕ್ಕಾಗುವುದಿಲ್ಲ. ಆದರೆ ಖಂಡಿತವಾಗಿಯೂ ಆ ಪಕ್ಷಿಗಳು ನಮ್ಮ ತಲೆ ಕೂದಲುಗಳಲ್ಲಿ ತಮ್ಮ ಗೂಡು ಕಟ್ಟಿಕೊಳ್ಳುವುದನ್ನು ನಿಲ್ಲಿಸಲು ಸಾಧ್ಯವಿದೆ ಎಂಬುದಾಗಿ. ಪ್ರಿಯರೇ, ಒಳಗಡೆಯಲ್ಲಿಯೂ ಮತ್ತು ಹೊರಗಡೆಯಲ್ಲಿಯೂ ಒಂದು ಕ್ರಿಯೆಯ ನೆರವೇರಿಕೆಯು ಪಾಪವಾಗಿದೆ. ಪ್ರಿಯ ದೇವಜನರೇ, ಶೋಧನೆಯು ತನ್ನಷ್ಟಕ್ಕೆ ತಾನು ಪಾಪವಾಗಿರುವುದಿಲ್ಲ. ನಾವೆಲ್ಲರೂ ಕೆಟ್ಟ ಸ್ವಭಾವವನ್ನು ಹೊಂದಿದವರಾಗಿದ್ದೇವೆ ಮತ್ತು ಅದರ ವಿಷಯದಲ್ಲಿ ನಮ್ಮನ್ನು ನಾವು ಮೋಸಕ್ಕೆ ಒಳಪಡಿಸಿಕೊಳ್ಳುವುದು ಬೇಡ. ನಾವೆಲ್ಲರೂ ಕೆಟ್ಟದ್ದನ್ನು ಮಾಡುವಂತೆ ಶೋಧಿಸಲ್ಪಟ್ಟಿದ್ದೇವೆ. ಪ್ರತಿಯೊಬ್ಬರೂ ತಮ್ಮ ಶರೀರದಲ್ಲಿ ಬಲಹೀನತೆಯನ್ನು ಹೊಂದಿದ್ದಾರೆ. ಒಬ್ಬನದು ಹೊಟ್ಟೆ ಬಾಕುತನವಾಗಿರಬಹುದು, ಮತ್ತೊಬ್ಬನದು ಗೊಡ್ಡು ಹರಟೆ ಮಾತಾಗಿರಬಹುದು. ಈ ಎರಡೂ ಪಾಪಗಳು ನಿಶ್ಚಯವಾಗಿಯೂ ಶರೀರದವುಗಳೇ ಆಗಿವೆ ಮತ್ತು ಇವೆರಡೂ ಪಾಪಗಳು ಒಳಗಿನಿಂದಲೇ ಬರುತ್ತವೆ. ಆದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮಾತ್ರ ಇಹಲೋಕಾಧಿಪತಿಯು ಬರುತ್ತಾನೆ. ಅವನಿಗೆ ಸಂಬಂಧಪಟ್ಟದ್ದು ಯಾವುದೊಂದು ನನ್ನಲ್ಲಿಲ್ಲ ಎಂಬುದಾಗಿ ಹೇಳಲು ಶಕ್ತನಾಗಿದ್ದನು. ಪ್ರಿಯ ದೇವಜನರೇ, ಆಶೆಯು ಬಸ್ರಾಗಿ ಪಾಪವನ್ನು ಹೇರುತ್ತದೆ ಎಂಬುದಾಗಿ ನಮ್ಮ ವಾಕ್ಯ ಭಾಗದಲ್ಲಿ ನಾವು ನೋಡಿಕೊಂಡಿದ್ದೇವೆ. ಅಲ್ಲಿ ಇಳಿದ ಗರ್ಭವಾಗಲಿ ಅಥವಾ ಗರ್ಭದಲ್ಲಿಯೇ ಸಾಯುವುದಾಗಲಿ ಇರುವುದಿಲ್ಲ. ಆಶೆಯು ಯಾವುದೋ ಒಂದನ್ನು ಹೊರತರಲಿದೆ. ನಮ್ಮ ಹೃದಯದಲ್ಲಿರುವ ಕೆಟ್ಟ ಯೋಚನೆಯು ಹೊರಗಿನ ಶೋಧನೆಯೊಂದಿಗೆ ಕೂಡಿಕೊಂಡಾಗ ಅಥವಾ ಜೋಡಣೆಯಾದಾಗ ಅಲ್ಲಿ ಜನ್ಮವಿರುತ್ತದೆ. ಒಂದು ಕೃತ್ಯ ಅಥವಾ ಕ್ರಿಯೆಯ ಜನ್ಮ, ಒಂದು ಪಾಪದ ಜನ್ಮವಾಗಿದೆ. ಕರ್ತನಲ್ಲಿ ಪ್ರಿಯ ದೇವಜನರೇ, ಇಂದಿನ ದಿನಗಳಲ್ಲಿ ನಾವು ಪಾಪವನ್ನು ವೈಚಾರಿಕತೆಯಿಂದ ವಿವರಿಸುವವರಾಗಿದ್ದೇವೆ. ಅಂದರೆ ವಿಚಾರಯುಕ್ತವಾಗಿ ಅದನ್ನು ಸಮರ್ಥಿಸುವವರಾಗಿದ್ದೇವೆ. ನಮ್ಮ ಕೆಟ್ಟ ಮನೋಭಾವಗಳನ್ನು, ನಮ್ಮ ಗೊಡ್ಡು ಹರಟೆಗಳನ್ನು, ನಮ್ಮ ವಿನಯದ ಪಾಪಗಳನ್ನು ಮತ್ತು ಅವೆಲ್ಲವುಗಳೊಂದಿಗೆ ನಮ್ಮ ಮೊತ್ತದ ಅನೀತಿಯನ್ನು ನಾವು ವೈಚಾರಿಕತೆಯಿಂದ ವಿವರಿಸುವವರಾಗಿದ್ದೇವೆ. ಆದರೆ ಸತ್ಯವೇದವು ಅವೆಲ್ಲವುಗಳನ್ನು ಪಾಪ ಎಂಬುದಾಗಿ ಕರೆಯುತ್ತದೆ. ಪ್ರಿಯ ದೇವಜನರೇ, 15ನೇ ವಚನದ ಮುಂದಿನ ಭಾಗದಲ್ಲಿ ಈ ರೀತಿಯಾಗಿ ನೋಡುತ್ತೇವೆ. ಹೇಗೆಂದರೆ, ಪಾಪವು ತುಂಬ ಬೆಳೆದು ಮರಣವನ್ನು ಹಡೆಯುತ್ತದೆ ಎಂಬುದಾಗಿ. ಪ್ರಿಯರೇ, ಸತ್ಯವೇದದಲ್ಲಿ 3 ರೀತಿಯ ಮರಣದ ಕುರಿತು ಹೇಳಲ್ಪಟ್ಟಿದೆ. ಅವುಗಳಲ್ಲಿ ಮೊದಲನೆಯದಾಗಿ ಪ್ರಾಕೃತಿಕ ಅಥವಾ ಶಾರೀರಿಕ ಮರಣ ಎಂಬುದಾಗಿ ನೋಡುತ್ತೇವೆ. ಅದು ಪ್ರತಿ ಮಾನವನಿಗೂ ಬಂದೇ ಬರುತ್ತದೆ. ಅದರ ವಿಷಯದಲ್ಲಿ ನಾವು ಖಚಿತವಾಗಿರಬಹುದು. ಇನ್ನು ಎರಡನೆಯದಾಗಿ ಆತ್ಮಿಕ ಮರಣ ಎಂಬುದಾಗಿ ನೋಡುತ್ತೇವೆ. ಇದು ಕಳೆದು ಹೋದ ಮನುಷ್ಯನ ಸ್ಥಿತಿಯಾಗಿರುತ್ತದೆ. ಆ ಮನುಷ್ಯನು ತನ್ನ ಪಾಪದಲ್ಲಿ ಹಾಗೂ ಅನೀತಿಯಲ್ಲಿ ಸತ್ತು ಹೋದವನಾಗಿದ್ದಾನೆ. ಇನ್ನು ಮೂರನೆಯದಾಗಿ ಕೊನೆಯದಾಗಿ ನಿತ್ಯ ಮರಣ ಎಂಬುದಾಗಿ ನೋಡುತ್ತೇವೆ. ಇದು ಅವಿಶ್ವಾಸಿಯಾಗಿ ಸತ್ತು ಹೋಗಿರುವ ಒಬ್ಬ ಮನುಷ್ಯನ ಗತಿಯಾಗಿರುತ್ತದೆ. ಪ್ರಿಯರೇ, ಮರಣ ಎಂಬುದರ ಪ್ರಾಥಮಿಕ ಅರ್ಥವು ಬೇರ್ಪಡುವಿಕೆ ಆಗಿರುತ್ತದೆ. ಆದ್ದರಿಂದ ಒಬ್ಬ ವಿಶ್ವಾಸಿಗೆ ಅವನ ಜೀವಿತದಲ್ಲಿ ಪಾಪವು ಹುಟ್ಟಿಕೊಳ್ಳುವಾಗ ಅದು ಕ್ರಿಯೆಯಾದ ನಂತರ ದೇವರೊಂದಿಗಿನ ಅವನ ಅನ್ಯೋನ್ಯತೆಯು ಮುರಿಯಲ್ಪಡುತ್ತದೆ ಎಂಬುದು ಅದರ ಅರ್ಥವಾಗಿರುತ್ತದೆ. ಅಲ್ಲಿ ಒಂದು ಬೇರ್ಪಡುವಿಕೆಯು ಏರ್ಪಟ್ಟಿರುತ್ತದೆ. ಯೋಹಾನು ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 6ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ. ಹೇಗೆಂದರೆ, ನಾವು ದೇವರ ಸಂಗಡ ಅನ್ಯೋನ್ಯತೆ ಉಳ್ಳವರಾಗಿದ್ದೇವೆ ಎಂದು ಹೇಳಿ ಕತ್ತಲೆಯಲ್ಲಿ ನಡೆದರೆ ಸುಳ್ಳಾಡುವರಾಗಿದ್ದೇವೆ ಎಂಬುದೇ. ನೋಡಿರಿ, ನಮ್ಮ ಜೀವಿತದಲ್ಲಿ ಪಾಪವು ಸತತವಾಗಿ ಸಂಭವಿಸುವುದನ್ನು ಅನುಮತಿಸುತ್ತಾ ನಾವು ದೇವರೊಂದಿಗೆ ಅನ್ಯೋನ್ಯತೆಯನ್ನು ಇಟ್ಟುಕೊಳ್ಳಲಿಕ್ಕಾಗುವುದಿಲ್ಲ. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ,
ಇಂದಿನ ದಿನಮಾನಗಳಲ್ಲಿ ವ್ಯಭಿಚಾರವು ನಾನು ತಿಳಿದಿರುವಂತೆ ಶ್ರೇಷ್ಠವಾದ ಪಾಪವಾಗಿರುತ್ತದೆ. ಹೆಚ್ಚು ಕಡಿಮೆ ಪ್ರತಿಯೊಬ್ಬನೂ ಇದನ್ನು ಎದುರಿಸುತ್ತಾನೆ. ಇದು ಹೊಸತೇನಲ್ಲ. ಈ ಪಾಪವು ಮದ್ಯಪಾನದೊಂದಿಗೆ ಕೂಡಿಕೊಂಡು ಅನೇಕ ದೊಡ್ಡ ರಾಷ್ಟ್ರಗಳ ಬೀಳುವಿಕೆಗೆ ಕಾರಣವಾಗಿದೆ. ರೋಮ್ ಸಾಮ್ರಾಜ್ಯವು ಯಾವ ಹೊರಗಿನ ಶಕ್ತಿಯಿಂದ ಬಿದ್ದು ಹೋಗಲಿಲ್ಲ. ಅದು ತನ್ನ ಒಳಗಡೆಯಲ್ಲಿಯೇ ಶೇಖರಿಸಲ್ಪಟ್ಟ ಪಾಪದಿಂದ ಬಿದ್ದು ಹೋಯಿತು. ನನಗೆ ಪರಿಚಯವಿದ್ದ ಒಬ್ಬ ಯೌವನಸ್ಥನು ನನ್ನ ಬಳಿಗೆ ಬಂದನು. ಅವನು ಸುಂದರನಾಗಿದ್ದನು. ಅವನು ನನ್ನ ಬಳಿಯಲ್ಲಿ, ಅಯ್ಯ, ಒಬ್ಬ ಹುಡುಗಿಯನ್ನು ನಾನು ಪ್ರೀತಿಸುತ್ತಾ ಇದ್ದೇನೆ. ಆಕೆಯು ನನ್ನವಳಾಗಬೇಕೆಂದು ನಾನು ಬಯಸುತ್ತೇನೆ ಎಂಬುದಾಗಿ ಹೇಳಿದನು. ನೀನು ಆಕೆಗೆ ಮದುವೆಯ ವಿಷಯವನ್ನು ಪ್ರಸ್ತಾಪಿಸಿರುವೆಯೋ ಎಂಬುದಾಗಿ ನಾನು ಅವನನ್ನು ಪ್ರಶ್ನಿಸಿದೆನು. ಓ, ನಿಜವಾಗಿಯೂ ಆ ವಿಷಯವನ್ನು ಆಕೆಗೆ ಹೇಳಿರುವುದಿಲ್ಲ. ಆಕೆಯು ಮದುವೆಯಾದವಳು ಎಂಬುದಾಗಿ ಆ ಯೌವನಸ್ಥನು ಹೇಳಿದನು. ಆಗ ನಾನು, ಸದ್ಯಕ್ಕೆ ಆ ಯೋಚನೆಯನ್ನು ಬಿಟ್ಟು ಬಿಡು ಎಂಬುದಾಗಿ ಹೇಳಿದಾಗ ಆ ಯೌವನಸ್ಥನು ಮುಂದುವರಿದು, ಆಕೆಯು ವಿವಾಹ ವಿಚ್ಛೇದನವನ್ನು ಹೊಂದಿದ ನಂತರ ನಾವು ಮದುವೆಯಾಗುವುದು ತಪ್ಪಾಗಿರುತ್ತದೋ ಎಂಬುದನ್ನು ಕೇಳಲು ನಿಮ್ಮ ಬಳಿಯಲ್ಲಿ ಬಂದಿರುವೆನು ಎಂದು ಹೇಳಿದನು. ಅದಕ್ಕೆ ನಾನು, ನಿಶ್ಚಯವಾಗಿಯೂ ಅದು ತಪ್ಪಾಗಿರುತ್ತದೆ. ನೀನು ಶೋಧಿಸಲ್ಪಟ್ಟಿರುವಿ ಮತ್ತು ಶ್ರೇಷ್ಠವಾದ ಮಟ್ಟಕ್ಕೆ ಶೋಧಿಸಲ್ಪಟ್ಟಿರುವಿ. ಆದರೆ ಆ ಪಾಪದೊಂದಿಗೆ ಹಾಗೆ ಮುಂದುವರಿಯಲು ಒಬ್ಬ ದೇವರ ಮಗುವಾಗಿರುವ ನಿನ್ನಿಂದ ಸಾಧ್ಯವಿಲ್ಲ ಎಂಬುದಾಗಿ ಹೇಳಿದನು. ಅದರೊಂದಿಗೆ ಇಂಥ ಪಾಪದಲ್ಲಿಯೇ ಮುಂದುವರೆದು ಈಗ ಬಹು ದುಃಖದಲ್ಲಿರುವ ಅನೇಕ ದಂಪತಿಗಳ ಉದಾಹರಣೆಗಳನ್ನು ಹೇಳಿದೆನು. ಆ ಯೌವನಸ್ಥನ ಹೃದಯದಲ್ಲಿ ದೇವರ ಭಯವನ್ನು ಹಾಕಲು ನಾನು ಪ್ರಯತ್ನಿಸಿದ ನಂತರ ಅವನು ನನ್ನನ್ನು ಬಿಟ್ಟು ಹೊರಟು ಹೋದನು. ಅವನೊಬ್ಬ ಉತ್ತಮ ದೇವರ ಮಗನಾಗಿದ್ದನು ಮತ್ತು ನಿಶ್ಚಯವಾಗಿಯೂ ಶೋಧಿಸಲ್ಪಟ್ಟಿದ್ದನು. ಕೆಲವು ವಾರಗಳ ನಂತರ ಆ ಯೌವನಸ್ಥನು ಪುನಃ ನನ್ನ ಬಳಿಗೆ ಬಂದು, ಅಯ್ಯ, ನಾವು ಒಂದು ನಿರ್ಧಾರಕ್ಕೆ ಬಂದಿರುತ್ತೇವೆ ಎಂಬುದಾಗಿ ಹೇಳಿದನು. ಅವರು ತಪ್ಪಾದ ನಿರ್ಧಾರವನ್ನು ಮಾಡಿರುವರೋ ಎಂಬುದಾಗಿ ನಾನು ಭಯಪಟ್ಟೆನು. ಆದರೆ ಆ ಯೌವನಸ್ಥನು ಮುಂದುವರಿದು, ಅಯ್ಯ, ನಾವು ಈ ಜೀವಿತದಲ್ಲಿ ಕೂಡಿ ಇರುವುದಕ್ಕೆ ಆಗುವುದಿಲ್ಲ ಎಂಬುದನ್ನು ಗ್ರಹಿಸಿಕೊಂಡು ಒಬ್ಬರಿಂದೊಬ್ಬರು ದೂರವಿರಲು ದೇವರು ತಾನೇ ನಮಗೆ ಸಹಾಯಿಸಲಿ ಎಂದು ಪ್ರಾರ್ಥಿಸಿರುವೆವು ಎಂಬುದಾಗಿ ಹೇಳಿದನು. ಪ್ರಿಯರೇ, ಆ ಯೌವನಸ್ಥನು ಒಂದು ದೊಡ್ಡ ಕಂಪನಿಗೆ ಕೆಲಸ ಮಾಡುತ್ತಿದ್ದರಿಂದ ಬೇರೊಂದು ಪಟ್ಟಣಕ್ಕೆ ವರ್ಗಾವಣೆಯನ್ನು ಪಡೆದುಕೊಂಡು ಹೊರಟು ಹೋದನು. ಪ್ರಿಯ ದೇವಜನರೇ, ಇಂದು ತಾವು ಪಾಪದೊಂದಿಗೆ ಸುಮ್ಮನೆ ದಾಟಿಕೊಂಡು ಹೋಗಿ ಬಿಡಬಹುದು ಎಂಬುದಾಗಿ ಜನರು ಯೋಚಿಸುತ್ತಿರುವಂಥದ್ದು ಬಹು ದುರಂತದ ಸಂಗತಿಯಾಗಿರುತ್ತದೆ. ಆಶೆಯು ಬಸುರಾಗಿ ಪಾಪವನ್ನು ಹೇರುತ್ತದೆ ಎಂದು ವಾಕ್ಯ ಭಾಗದಲ್ಲಿ ನಾವು ನೋಡಿಕೊಂಡಿದ್ದೇವೆ. ಆಶೆಯು ಈ ಲೋಕದೊಳಗೆ ತರುವ ಕೂಸು ಯಾವುದೆಂದರೆ ಅದು ಪಾಪವಾಗಿದೆ ಮತ್ತು ಪಾಪವು ಮರಣವನ್ನು ತರುತ್ತದೆ. ನಾವು ಒಂದು ವೇಳೆ ದೇವರ ಮಕ್ಕಳಾಗಿದ್ದರೆ ಪಾಪವು ದೇವರೊಂದಿಗಿನ ಅನ್ಯೋನ್ಯತೆಯಿಂದ ನಮ್ಮನ್ನು ಬೇರ್ಪಡಿಸುತ್ತದೆ ಮತ್ತು ನಮ್ಮನ್ನು ನಾವೇ ವಿಚಾರಿಸಿಕೊಂಡರೆ ನ್ಯಾಯ ವಿಚಾರಣೆಗೆ ಒಳಗಾಗುವುದಿಲ್ಲ ಎಂಬುದಾಗಿ ನೋಡುತ್ತೇವೆ. ಪ್ರಿಯ ದೇವಜನರೇ, ಇಂದು ಶೋಧನೆಯು ಹೆಚ್ಚಾಗಿದೆ. ಓ, ಸೈತಾನನು ನನ್ನನ್ನು ಶೋಧಿಸಿದ್ದಾನೆ ಎಂದು ಅನೇಕ ದೇವ ಮಕ್ಕಳು ಹೇಳುತ್ತಾರೆ. ನನ್ನ ಪ್ರಿಯರೇ, ಶೋಧನೆಯು ನಮ್ಮ ದುಷ್ಟ ಸ್ವಭಾವದ ಆಶೆಯೊಂದಿಗೆ ಕೂಡಿಕೊಳ್ಳುವವರೆಗೆ ಅದು ಬಸರಾಗುವುದಿಲ್ಲ. ಮುಖ್ಯವಾದ ಸಂಗತಿ ಏನೆಂದರೆ ಅದು ಕೂಡಿಕೊಂಡಾಗ ಪಾಪವನ್ನು ಹೊರತರುತ್ತದೆ ಮತ್ತು ಕಾಲಕ್ರಮೇಣ ಪಾಪವು ಮರಣವನ್ನೂ ತರುತ್ತದೆ. ನಾವು ದೇವರ ಮಕ್ಕಳಾಗಿದ್ದರೆ ಅದು ತಕ್ಷಣವೇ ಆತನೊಂದಿಗಿನ ನಮ್ಮ ಅನ್ಯೋನ್ಯತೆಯನ್ನು ಮುರಿದು ಹಾಕುತ್ತದೆ. ಅದುವೇ ಮರಣವಾಗಿದೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರ ವಾಕ್ಯ ನಮ್ಮ ಸಂಗಡ ಮಾತನಾಡಿದೆಯಲ್ಲವೇ? ನಾವು ಯಾವ ಸ್ಥಿತಿಯಲ್ಲಿದ್ದೇವೆ? ಪಾಪದೊಂದಿಗೆ ಇಜ್ಜೋಡಾಗಿ ದೇವರಿಂದ ಬೇರ್ಪಟ್ಟು ಜೀವಿಸ್ತಾ ಇದ್ದೇವೆಯೋ? ಒಂದು ವೇಳೆ ಆ ರೀತಿ ಇರುವುದಾದರೆ ಈ ಕೃಪಾ ಸಮಯದಲ್ಲಿ ಯೇಸು ಕ್ರಿಸ್ತನ ಬಳಿಗೆ ಬರೋಣ. ನಮ್ಮನ್ನು ಆತನಿಗೆ ಸಮರ್ಪಿಸಿಕೊಳ್ಳೋಣ. ಪಾಪ ಪರಿಹಾರದ ನಿಶ್ಚಯತ್ವವನ್ನು ಹೊಂದಿಕೊಂಡು ನಿತ್ಯ ಜೀವದ ನಿರೀಕ್ಷೆಯಲ್ಲಿ ನಮ್ಮ ಜೀವಿತದಲ್ಲಿ ಮುಂದೆ ಸಾಗೋಣ. ಪ್ರಾರ್ಥನೆ ಮಾಡೋಣ.
ಪರಿಶುದ್ಧನು ಕೃಪಾ ಸಂಪೂರ್ಣನಾಗಿರುವಂಥ ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯಲ್ಲಿ ತಂದೆಯಾದ ದೇವರೇ, ಇದ್ದಂಥ ಸ್ಥಿತಿಯಲ್ಲಿ ನಿನ್ನ ಪಾದ ಬಳಿಗೆ ಬಂದಿದ್ದೇವೆ ಸ್ವಾಮಿ. ನಮ್ಮಲ್ಲಿ ನೀನು ಮೆಚ್ಚದೇ ಇರುವಂಥ ಸ್ವಭಾವಗಳು ಇದೆ ಎಂಬುದಾಗಿ ಒಪ್ಪಿಕೊಳ್ಳುತ್ತೇವೆ. ನಮ್ಮನ್ನು ಕರುಣಿಸು, ನಮ್ಮನ್ನು ಶುದ್ಧೀಕರಿಸು. ನಿನ್ನ ಅನ್ಯೋನ್ಯತೆಯಲ್ಲೇ ಜೀವಿಸುವುದಕ್ಕಾಗಿ ನಿನ್ನಾತ್ಮನ ಬಲವನ್ನು ಇನ್ನೆಚ್ಚಾಗಿ ಅನುಗ್ರಹಿಸಿಕೊಡು. ವಾಕ್ಯವು ನಮ್ಮಲ್ಲಿ ನೆಲೆಯಾಗಿರಲಿ ಸ್ವಾಮಿ. ನಮ್ಮೆಲ್ಲ ವೀಕ್ಷಕ ಬಾಂಧವರ ಪ್ರತಿಯೊಬ್ಬರ ಜೀವಿತದಲ್ಲಿ ನಿನ್ನ ವಾಕ್ಯದ ಬೆಳಕಿರಲಿ. ನಿನ್ನ ಅನ್ಯೋನ್ಯತೆಯಲ್ಲಿ, ನಿನ್ನ ಪ್ರೀತಿಯಲ್ಲಿ ತುಂಬಿದವರಾಗಿ ಪರಿಶುದ್ಧತೆಯಿಂದ ಪರಿಶುದ್ಧತೆಗೆ ಸಾಗುವಂಥ ಜೀವಿತವನ್ನು ನಡೆಸುವುದಕ್ಕೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಪ್ರಿಯರೇ, ನಮ್ಮ ಜೀವಿತದಲ್ಲಿ ನಡೆಯುವ ಕೆಟ್ಟತನಕ್ಕೆ ನಾವೇ ಜವಾಬ್ದಾರರು. ಪಾಪವು ಹೃದಯದಿಂದ ಪ್ರಾರಂಭವಾಗುತ್ತದೆ, ಮರಣವು ಬೇರ್ಪಡಿಸುವಿಕೆಯಾಗಿದೆ. ಶಾರೀರಿಕ ಮರಣದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಆದರೆ ನಿತ್ಯ ಮರಣದಿಂದ ನಾವು ತಪ್ಪಿಸಿಕೊಳ್ಳಲು ದೇವರು ಮಾಡಿದ ಮಾರ್ಗ ಯೇಸು ಕ್ರಿಸ್ತನೇ. ಆದುದರಿಂದ ದಿನಾಲು ಆತನಲ್ಲಿ ಇದ್ದುಕೊಂಡು ನಿರೀಕ್ಷೆಯಲ್ಲಿ ಜೀವಿಸಿ ದೇವರನ್ನು ಘನಪಡಿಸೋಣ. ಆತ್ಮೀಯ ವೀಕ್ಷಕರೇ, ಇಂದು ನಿಮಗೆ ದೇವರ ವಾಕ್ಯದಲ್ಲಿ ತಿಳಿಸಿದ ಸತ್ಯಗಳೇನು ಹಾಗೂ ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ನಮಗೆ ಕರೆ ಮಾಡಿ ತಿಳಿಸಿರಿ. ಮತ್ತೆ ಭೇಟಿಯಾಗೋಣವಾ? ಪ್ರೀತಿಯ ವಂದನೆಗಳು.